ಎಲ್ಲ ಒಂದು ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ನಿಮಗೆ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮು 2025ಕ್ಕೆ ಅರ್ಥಶಾಸ್ತ್ರ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಕೀ ಉತ್ತರ ಸಹಿತ ನೋಡೋಣ. ಓಕೆ, ಈ ಒಂದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಎಕನಾಮಿಕ್ ಕ್ವಶನ್ ಪೇಪರು, ಅರ್ಥಶಾಸ್ತ್ರ ಕ್ವಶನ್ ಪೇಪರು, ಅರ್ಥಶಾಸ್ತ್ರ ವಿಷಯ ಅಥವಾ ಎಕನಾಮಿಕ್ ಕ್ವಶನ್ ಪೇಪರು ಇರ್ತದೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಯಾವೆಲ್ಲ ಬರ್ತವೆ, ಯಾವೆಲ್ಲ ಇಂಪಾರ್ಟೆಂಟು ಪ್ರತಿಯೊಂದು ಹೇಳ್ತೀನಿ. ಸೊ ಕೊನೆವರೆಗೆ ತಪ್ಪದೆ ನೋಡಿ. ಸೊ ಕಡ್ಡಾಯವಾಗಿ ನೋಡಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರುವನ್ನ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ಹುಡುಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಬರುವಂಥ ಪ್ರಶ್ನೆಗಳು ಅವೆಲ್ಲ ಆಗ್ತಿರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಮಾಡ್ಕೊಳ್ಳಿ, ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಮಾಡಿದ್ರೆ ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ. ಸೊ ಅವ್ರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರುವನ್ನ. ಮೊದಲಾಗಿ ನಿಮಗೆ ಅರ್ಥಶಾಸ್ತ್ರ ಅಂಕಗಳು 80, ಸಮಯ 3 ಗಂಟೆ 15 ನಿಮಿಷ ಇರ್ತದೆ. ಆಲ್ಮೋಸ್ಟ್ ನಿಮಗೆ 3 ಗಂಟೆ ಇರ್ತದೆ. ಓಕೆ, ಸೊ 3 ಗಂಟೆ ಅಂದರೆ ಕರೆಕ್ಟ್ ಟೈಮು. ಮೊದಲಾಗಿ ಭಾಗ ಎ ಅಲ್ಲಿ ನಿಮಗೆ ಮಲ್ಟಿಪಲ್ ಇರ್ತವೆ, 5 ಮಲ್ಟಿಪಲ್ ಇರ್ತವೆ. ಸೊ ನೋಡ್ತಾ ಹೋಗೋಣ ಕ್ವಶನ್ ಯಾವತ್ತು ಅಂತ. ಕ್ವಶನ್ ನಂಬರ್ 1, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. ಸೊ ಈ ಒಂದು ನಿಮಗೆ ಜಸ್ಟ್ ಕ್ವಶನ್ ಪೇಪರ್ ಕೊಡ್ತೀನಿ. ಓಕೆ, ಕೀ ಆನ್ಸರ್ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಕೀ ಆನ್ಸರ್ ಕೊಡ್ತೀನಿ. ಇನ್ನೂ ಕೂಡ ನಿಮಗೆ ಎಕನಾಮಿಕ್ ಮೇಲೆ 2 ಕ್ವಶನ್ ಪೇಪರ್ ಬರ್ತವೆ, 2 ಕ್ವಶನ್ ಪೇಪರ್ ಬರ್ತವೆ. ಸೊ ಪ್ರತಿಯೊಂದು ವಿಷಯದ ಮೇಲೆ 2 ಬರ್ತವೆ. ಸೊ ಅವೆಲ್ಲ ಬೇಕು ಅಂದರೆ ತಪ್ಪಿಸಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಕೊಡ್ತೀನಿ ನಾನು ಆನ್ಸರ್ ಹೇಳ್ತೀನಿ. ಸೊ ಯಾವ ರೀತಿ ಬರೀಬೇಕು, ಯಾವ ರೀತಿ ಓದಬೇಕು, ಸೊ ವಿತ್ ಆನ್ಸರ್ ಕೊಡ್ತೀನಿ. ಇವಾಗ ಜಸ್ಟ್ ಕ್ವಶನ್ ಪೇಪರ್ ನೋಡೋಣ. ಓಕೆ, ಅಷ್ಟು ಮೀರಿ ನೀವು ಈ ಒಂದು ಕ್ವಶನ್ ಪೇಪರ್ ಆನ್ಸರ್ ಬೇಕು ಅಂದರೆ ನಮಗೆ ಗ್ರೂಪ್ಗೆ ಜಾಯ್ನ್ ಆಗಿ, ವಾಟ್ಸಪ್ ಚಾನಲ್ಗೆ ಮತ್ತು ಟೆಲಿಗ್ರಾಮ್ ಗ್ರೂಪು. ಸೊ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಗ್ರೂಪ್ ಆನ್ಸರ್ ಹಾಕಿರ್ತೀವಿ, ಗ್ರೂಪಲ್ಲಿ ಆನ್ಸರ್ ಹಾಕಿರ್ತೀವಿ. ಸೊ ಅಲ್ಲಿ ನೀವು ಆನ್ಸರ್ ನೋಡ್ಕೋಬೋದು. ಓಕೆ, 5 ಮಲ್ಟಿಪಲ್ ಇರ್ತವೆ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಏನಾಗ್ಬೋದು? ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ, ಅಪರಿಮಿತ ಬಳಕೆಯನ್ನು ಹೊಂದಿವೆ, ಸಿ ಏಕ ಬಳಕೆಯನ್ನು ಹೊಂದಿವೆ, ಡಿ ಮೇಲ್ನ ಯಾವುದೂ ಅಲ್ಲ. ಸೊ ಯಾವ್ದು ಆಗ್ಬೋದು ಇದರಲ್ಲಿ? ಸೊ ನಿಮಗೆ ಗೊತ್ತಿದ್ದರೆ, ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆ, ಪ್ರಶ್ನೆ 2, ತುಷ್ಟಿಗುಣವು ಏನಾಗ್ತದೆ? ಸೊ ವಸ್ತುನಿಷ್ಠನ, ವ್ಯಕ್ತಿನಿಷ್ಠನ, ಎ ಮತ್ತು ಬಿ ಎರಡೂನ? ಸೊ ಯಾವ್ದಾಗ್ಬೋದು ನೋಡ್ಕೊಳ್ಳಿ. ಪ್ರಶ್ನೆ 3, ಉತ್ಪಾದನಾ ಬಿಂಬಕದ ಸೂತ್ರ. ಇನ್ನು ಪ್ರಶ್ನೆ 4, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಏನಾಗಿರ್ತವೆ ನೋಡ್ಕೊಳ್ಳಿ. ಸೊ ಆನ್ಸರ್ ಕಮೆಂಟ್ ಮಾಡಿ. ಆನ್ಸರ್ ಯಾರು ಗೊತ್ತಿದೆ ಅವ್ರು ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಸರಿಯಾಗಿ ಕಮೆಂಟ್ ಮಾಡ್ತಾರಂತ. ಸೊ ಕಮೆಂಟ್ ಮಾಡಿ. ಸೊ ಕಂಪ್ಲೀಟ್ ಆನ್ಸರ್ ಗ್ರೂಪಲ್ಲಿ ಹಾಕಿರ್ತೀವಿ. ಸೊ ಅಲ್ಲಿ ನೀವು ನಿಮಗೆ ಕನ್ಫ್ಯೂಸ್ ಇದೆ ನೋಡ್ಕೋಬೋದು. ಪ್ರಶ್ನೆ 5, ಸರ್ಕಾರವು ಸರಕು ಮತ್ತು ಸೇವಾ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆ ಎನ್ನುತ್ತೇವೆ. ಏನಂತ ಇರ್ತಾರೆ ನೋಡ್ಕೊಳ್ಳಿ. ನೆಕ್ಸ್ಟು 2ನೇ ಮೇಲೆ ನಿಮಗೆ ಏನಿರ್ತವೆ? ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳು ಇರ್ತವೆ. ಓಕೆ, ಒಂದು ಅಂಕಗಳ 5 ಪ್ರಶ್ನೆ ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು. ಸೊ ತುಂಬಾ ಈಸಿ. ಬ್ರಾಕೆಟ್ಲಿ ಕೊಟ್ಟಿರ್ತಾರೆ, ಬ್ರಾಕೆಟ್ಲಿ ಆನ್ಸರ್ ಕೊಟ್ಟಿರ್ತಾರೆ, ಅದನ್ನು ನೀವು ನೋಡಿಬಿಟ್ಟು ಬರೋದಷ್ಟೇ. ಪ್ರಶ್ನೆ 6, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು. ಸೊ ತುಂಬಾ ಈಸಿ. ಯಾವುದಾಗ್ಬೋದು ಇಲ್ಲಿ? ಕೇಂದ್ರೀಯ ಯೋಜಿತ ಆರ್ಥಿಕತೆ ಕೇಳಿದರೆ. ಸೊ ಕೇಂದ್ರೀಯ ಯೋಜಿತ ಆರ್ಥಿಕತೆ ಆಲ್ಮೋಸ್ಟ್ ಬರುವಂಥದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದರಲ್ಲಿ ಸರ್ಕಾರ ಅಂತ ಬರ್ತದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತದೆ. ಅದೇ ರೀತಿ 7ನೇ ಪ್ರಶ್ನೆ 2, ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಏನಾಗೋದಿಲ್ಲ, ಅವು ನಿಮಗೆ ಗೊತ್ತಿದೆ, ಛೇದಿಸುವುದಿಲ್ಲ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 8, ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗಿರ್ತವೆ? ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗಿರ್ತವೆ? ಸೊ ಬದಲಾಗುತ್ತವೆ. ಇನ್ನು 9ನೇ ಪ್ರಶ್ನೆ, ಡ್ಯಾಶ್ ತೆರಿಗೆ ಸರ್ಕಾರ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಯಾವ ತೆರಿಗೆದು? ಘಟಕ ತೆರಿಗೆ. ಓಕೆ, ಘಟಕ ತೆರಿಗೆ ಆಗ್ತದೆ ನೋಡಿ. ನಮಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಆನ್ಸರ್ ಮಾಡ್ಬೋದು. ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ಬಿಟ್ಟು ಬರ್ಕೋಬೇಡಿ, ನಿಮಗೆ ಯಾವ್ದು ಬರ್ತದೆ ಅದನ್ನು ಬರೆದು ಬನ್ನಿ. ಓಕೆ, ಯಾಕಂದರೆ ಕೆಲವಷ್ಟು ಆನ್ಸರ್ಗಳು ಗೊತ್ತಾಗ್ತವೆ ನಿಮಗೆ, ಜನರಲ್ ಆಗಿ ಬರೀಬೋದು. ಸೊ ಆ ರೀತಿ ಕ್ವಶನ್ ಬರೀರಿ. ಪ್ರಶ್ನೆ 10, ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸಿದ ಬಿಂದುವಿನಲ್ಲಿ ಏನಾಗ್ಬೋದು ಇಲ್ಲಿ? ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸಿದ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರಕವಾಗುತ್ತದೆ. ಸೊ ಮೇ ಬಿ ಕೂಲಿ ದರ ಅನ್ಕೋತೀನಿ. ಕೂಲಿ ದರ ಒಂದು ಸರಿಯಾದ ಉತ್ತರ. ಸೊ ಇದನ್ನು ಮಿಸ್ಟೇಕ್ ಆಗಿರೋ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಸರಿಯಾಗಿ ಇವೆ ಅಂತ ನಾನು ಅನ್ಕೋತೀನಿ. ಸೊ ಗ್ರೂಪಲ್ಲಿ ಫೈನಲ್ ಆನ್ಸರ್ ಇರ್ತವೆ, ಫೈನಲ್ ಆನ್ಸರ್ ನೋಡ್ಕೋಬೋದು. ನೆಕ್ಸ್ಟು 3rd ಮೇನು ಹೊಂದಿಸಿ ಬರೆಯಿರಿ ಎ ಬಿ ಅಂತ ಮ್ಯಾಚ್ ಮಾಡಬೇಕು. ಸೊ ಇದು ಕೂಡ 5 ಮಾರ್ಕ್ಸ್ ಇರ್ತದೆ. ಓಕೆ, 11 ಪ್ರಶ್ನೆ ಶಿಕ್ಷಣ ಸೇವೆ ಅನ್ನೋದು ಏನಾಗ್ತದೆ? ಸೊ ಕೌಶಲ್ಯ ಆಗ್ತದೆ. 12 ಬೇಡಿಕೆ ರೇಖೆ. ಆಮೇಲೆ 13 TFC ಪ್ಲಸ್ TVC ಏನಾಗ್ತದೆ? 14 ARO. 15 ಮಾರುಕಟ್ಟೆ ಸಮತೋಲನ. ಇದು ಕೂಡ ಗೊತ್ತಿದ್ದರೆ ನಿಮಗೆ ಮ್ಯಾಚ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು 4th ಮೇನು. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ತರಿಸಿ. ನಿಮಗೆ 1 ಅಂಕದ ಪ್ರಶ್ನೆಗಳು ಅಂದರೆ 1 ವಾಕ್ಯದಲ್ಲಿ ತರಿಸಿ 5 ಪ್ರಶ್ನೆ ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು. ಅದರಲ್ಲಿ ಒಂದು ಕ್ವಶನ್ನು ನೋಡ್ತಾ ಹೋಗೋಣ. 16 ಪ್ರಶ್ನೆ, ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ವೆರಿ ಇಂಪಾರ್ಟೆಂಟು. ಪ್ರತಿ ವರ್ಷ ಕೇಳ್ತಾನೆ ಇದ್ದಾರೆ.
5 ವರ್ಷಕ್ಕೆ ಕೇಳ್ಬೋದು, ಚೆನ್ನಾಗಿ ಓದ್ಕೊಳ್ಳಿ. 17 ಪ್ರಶ್ನೆ ಅಂತೂ ಬಂದ್ಬಿಟ್ಟು ನಿಮಗೆ ಫಿಕ್ಸ್ ಇದೇ ಇರ್ತದೆ, ಯಾವುದು ವಿಸ್ತರಿಸಿ ಪ್ರಶ್ನೆ. ಸೊ ಒಂದು ವಿಸ್ತರಿಸಿ ಕೇಳ್ತಾರೆ, ಒಟ್ಟಿನಲ್ಲಿ ನೋಡ್ಕೊಳ್ಳಿ ಇಲ್ಲಿವರೆಗೆ ಸಿಲೆಬಸಲ್ಲಿ ಎಷ್ಟು ವಿಸ್ತರಿಸಿವೆ ಎಲ್ಲ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಫಿಕ್ಸ್ ಬಂದೇ ಬರ್ತದೆ. ಸೊ ಗೈಡಲ್ಲಿ ಇರ್ತವೆ ನೋಡಿ, ಗೈಡಲ್ಲಿ ಕೊಟ್ಟಿರ್ತಾರೆ, ಸೊ ಅಷ್ಟು ನೋಡ್ಕೊಳ್ಳಿ, ಅಲ್ಲೇ ಬರ್ತವೆ ಕ್ವಶನ್ಗಳು. ಸೊ MRS ಅಂತ ಕೇಳಿದಾರೆ, MRS ಅನ್ನು ವಿಸ್ತರಿಸಿ. 18 ಪ್ರಶ್ನೆ ಸಾಮಾನ್ಯ ಲಾಭ ಎಂದರೇನು. 19 ಪ್ರಶ್ನೆ ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ. 20ನೇ ಪ್ರಶ್ನೆ ಆಮದುಗಳ ಅರ್ಥ ನೀಡಿ. ಸೊ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ ಭಾಗ ಬಿ ಯಲ್ಲಿ ಇಲ್ಲಿ ಕೂಡ ನಮಗೆ 2 ಅಂಕ ಪ್ರಶ್ನೆ 6 ಇರ್ತವೆ, ಟೋಟಲಾಗಿ 12 ಮಾರ್ಕ್ಸು. ಇಲ್ಲಿ ನಿಮಗೆ ಚಾಯ್ಸ್ ಇರ್ತವೆ, ಓಕೆ, 10 ಆಪ್ಷನ್ ಇರ್ತವೆ. ಏನು ಮಾಡಬೇಕು ನೀವು, ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ಅಂಕಗಳು ಉತ್ತರಿಸಿ. 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು ನೀವು, ಅರ್ಥ ಆಯ್ತಾ. ಸೊ ಎಷ್ಟು ಕೊಟ್ಟಿದ್ದಾರೆ ಅವರು, ಆಲ್ಮೋಸ್ಟು 7ರಿಂದ 8 ಕೊಟ್ಟಿರ್ತಾರೆ, ಓಕೆ. ಎಷ್ಟು ಕೊಟ್ಟಿದ್ದಾರೆ ನೋಡಿ, ಸೊ 21ರಿಂದ 30ರವರೆಗೆ, ಅರ್ಥ ಆಯ್ತಾ. ಸೊ 9 ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, 1 2 3 4 5 6 7 8, ಸೊ ಮೇ ಬಿ 10 ಕೊಟ್ಟಿದ್ದಾರೆ ಅನ್ಕೋತೀನಿ. ಸೊ 10 ಪ್ರಶ್ನೆ ಕೊಟ್ಟಿದ್ದಾರೆ, 10 ಪ್ರಶ್ನೆ ಕೊಟ್ಟಿದ್ದಾರೆ ನಿಮಗೆ. 10 ಪ್ರಶ್ನೆಯಲ್ಲಿ ನೀವು ಎಷ್ಟು ಬರಬೇಕು, 6 ಪ್ರಶ್ನೆ ಬರಬೇಕು, 6 ಪ್ರಶ್ನೆಗೆ ಬರಬೇಕು. ಸೊ 6 ಪ್ರಶ್ನೆನ ನೀವು ಬರೀಬೇಕು ನೋಡಿ, ಈ ರೀತಿ ಚಾಯ್ಸ್ ಕೊಡ್ತಾರೆ. ಸೊ ನಿಮಗೆ ಡಬಲ್ ಕೊಡ್ತಾರೆ, ಅರ್ಥ ಆಯ್ತಾ, ಡಬಲ್ ಕೊಡ್ತಾರೆ. ಮೊದಲೇ ಮೇನಲ್ಲಿ ಕೂಡ ನಮಗೆ 2 ಮಾರ್ಕ್ಸ್ ಇರ್ತವೆ, ಅದೇ ರೀತಿ ಸೆಕೆಂಡ್ ಮೇಲೆ ಕೂಡ ನಮಗೆ 2 ಮಾರ್ಕ್ಸ್ ಇರ್ತದೆ, 2 ಅಂಕ ಪರ್ಸೆಂಟ್ ಇರ್ತವೆ. ಸೊ ಅರ್ಥ ಆಗ್ತಿಲ್ವಾ, ಸೊ ಮುಂದೆ ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತ. ನಿಮಗೆ ಜಸ್ಟ್ ಕ್ವಶನ್ ನೋಡ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು, ಅರ್ಥ ಆಯ್ತಾ. ಅದರಲ್ಲಿ ಇಂಪಾರ್ಟೆಂಟ್ ಅವೆಲ್ಲ ಹೇಳ್ತಾ ಹೋಗ್ತೀನಿ ನೋಡಿ. 21ನೇ ಪ್ರಶ್ನೆ ಒಂದು ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳು, ಫಿಕ್ಸ್ ಕೇಳ್ತಾರೆ, ಪ್ರತಿ ವರ್ಷ ಕೇಳ್ತಾರೆ, ನೋಡ್ಕೊಳ್ಳಿ. ನಂತರ 22ನೇ ಪ್ರಶ್ನೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ತಿಳಿಸಿ. ಸೊ ವ್ಯತ್ಯಾಸ ಕೇಳ್ಬೋದು ನಿಮಗೆ, ಅದು 2 ಮಾರ್ಕ್ಸಲ್ಲಿ ಕೇಳ್ಬೋದು, 3 ಮಾರ್ಕ್ಸು 4 ಮಾರ್ಕ್ಸು. ಸೊ 2 ಮಾರ್ಕ್ಸು 4 ಮಾರ್ಕ್ಸು 6 ಮಾರ್ಕ್ಸಲ್ಲಿ ಫಿಕ್ಸ್ ಕೇಳ್ತಾರೆ, ವ್ಯತ್ಯಾಸ ಕೇಳ್ತಾರೆ. ಅದು ಇದೆ ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಒಂದು ವ್ಯತ್ಯಾಸ ಕೇಳ್ತಾರೆ. ಸೊ ಇಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ 2 ಮಾರ್ಕ್ಸಿಗೆ ಕೇಳಿದ್ದಾರೆ, 2 ಮಾರ್ಕ್ಸಿಗೆ ಅಂದರೆ ಒಂದು 2 ಪಾಯಿಂಟ್ ಬರಬೇಕು, ಓಕೆ, 2 ವ್ಯತ್ಯಾಸ ಬರಬೇಕು. 23ನೇದು ಕೆಳದರ್ಜೆಯ ಸರಕುಗಳು ಎಂದರೇನು, ಉದಾಹರಣೆ ಕೊಡಿ ನೋಡಿ. ಸೊ ಈ ರೀತಿ ಎಂದರೇನು ಕ್ವಶನ್ ಕೇಳ್ತಾರೆ, ಉದಾಹರಣೆ ಕ್ವಶನ್ ಕೇಳ್ತಾರೆ, ಓಕೆ. ಒಂದು ಉದಾಹರಣೆ ಬರಬೇಕು, ಎಂದರೇನು ಬರಬೇಕು, ಉದಾಹರಣೆ ಬರಬೇಕು. ಬೇಡಿಕೆ ನಿಯಮವನ್ನು ತಿಳಿಸಿ, ಇಂಪಾರ್ಟೆಂಟು. ನಂತರ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆ ಅರ್ಥ ನೀಡಿ, ಬೇರೆ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. 26ನೇ ಪ್ರಶ್ನೆ ಪ್ರತಿಫಲಗಳ ಪ್ರಮಾಣವನ್ನು ತಿಳಿಸಿ, ಇದನ್ನು ಕೇಳ್ಬೋದು ಕ್ವಶನು. ಸೊ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇನ್ನು 27ನೇ ಪ್ರಶ್ನೆ ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ ನೋಡಿ. ಕ್ವಶನ್ ಯಾವ ರೀತಿ ಕೇಳಿದ್ರೆ ಅಬ್ಸರ್ವ್ ಮಾಡಿ, ಅರ್ಥ ನೀಡಿ ಕ್ವಶನ್ಗಳು, ಅರ್ಥ ನೀಡಿ, ಉದಾಹರಣೆ ಕೊಡಿ, ವ್ಯತ್ಯಾಸ ತಿಳಿಸಿ, ಇವೆಲ್ಲ ಕ್ವಶನು ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದರೆ ಇದೇ ರೀತಿ ಕ್ವಶನ್ನ ಫಿಕ್ಸ್ ಕೇಳ್ತಾರೆ, ಓಕೆ. ಸೊ ಅದೇ ರೀತಿ ಎಲ್ಲ ಕ್ವಶನ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟು 30ನೇ ಪ್ರಶ್ನೆ ಉತ್ಪಾದನಾಂಗಗಳು, ವೇರು ಇಂಪಾರ್ಟೆಂಟು, ಓಕೆ. ಮತ್ತು 29ನೇ ಪ್ರಶ್ನೆ ನೋಡಿ, 29 ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ನಡುವೆ ವ್ಯತ್ಯಾಸ. ನಾನು ಹೇಳಿದೆ ನಿಮಗೆ ವ್ಯತ್ಯಾಸ ಕೇಳ್ತಾರಂತ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಅದು 2 ಮಾರ್ಕ್ಸಲ್ಲಿ ಕೇಳಿ, ಅವರು 4 ಮಾರ್ಕ್ಸಲ್ಲಿ ಕೇಳಿ, 6 ಮಾರ್ಕ್ಸಲ್ಲಿ ಕೇಳಿ, ಒಟ್ಟಿನಲ್ಲಿ ವ್ಯತ್ಯಾಸ ನೋಡ್ಕೊಂಡಿರಿ. ಸೊ ಅವ್ರು ಎಷ್ಟು ಮಾರ್ಕ್ಸ್ ಬೇಕಾದರೂ ಕೇಳ್ತಾರೆ. ಸೊ ನೆಕ್ಸ್ಟು ಭಾಗ ಸಿ ಯಲ್ಲಿ, ಸೊ ಇದು ಬಂದ್ಬಿಟ್ಟು ಈ ಕೆಳಗಿನ ಯಾವುದಾದ್ರು 5 ಪ್ರಶ್ನೆಗಳಿಗೆ 12 ಅಂಕಗಳು ತರಿಸಿ, 5 ಪ್ರಶ್ನೆಗಳು ಕೇಳಿದರೆ. ಸೊ ಇದು ಬಂದ್ಬಿಟ್ಟು 4 ಅಂಕ ಪ್ರಶ್ನೆಗಳು, 4 ಅಂಕ ಪ್ರಶ್ನೆಗಳು 5 ಇರ್ತವೆ, ಟೋಟಲಾಗಿ 20 ಮಾರ್ಕ್ಸು, ಓಕೆ. 4 ಅಂಕ ಪ್ರಶ್ನೆ 5 ಇರ್ತವೆ, ಟೋಟಲಾಗಿ 20 ಮಾರ್ಕ್ಸು. ಸೊ ನೋಡಿ ಎಷ್ಟು ಬರಬೇಕು, ನೀವು 5 ಪ್ರಶ್ನೆ ಬರಬೇಕು, ಕೆಳಗಿನ ಯಾವ್ದಾದ್ರು 5 ಬರಬೇಕು. ಇವೆಲ್ಲ ಕ್ವಶನ್ ಇಂಪಾರ್ಟೆಂಟು, ಅರ್ಥ ಆಯ್ತಾ, ಪ್ರತಿಯೊಂದು ಇಂಪಾರ್ಟೆಂಟು. ವಿಡಿಯೋ ಪಾಸ್ ಮಾಡಿಟ್ಟು ಕ್ವಶನ್ ನೋಡ್ಕೊಳ್ಳಿ. ನಂತರ ಭಾಗ ಡಿ ಯಲ್ಲಿ 6 ಅಂಕ ಪ್ರಶ್ನೆಗಳು, 3ನ ಬರಬೇಕು, ಅರ್ಥ ಆಯ್ತಾ. ಅವರು 6 ಕೊಟ್ಟಿರ್ತಾರೆ, 5 ಕೊಟ್ಟಿರ್ತಾರೆ, ಅದರಲ್ಲಿ 3ನ ಬರಬೇಕು. ಅದರಲ್ಲಿ 40ನೇ ಕ್ವಶನ್ ಇವರು ಇಂಪಾರ್ಟೆಂಟು, 41, 47, 43, 44. ಸೊ ಇದರಲ್ಲಿ 1 ಅಥವಾ 2 ಬಂದೇ ಬರ್ತವೆ ನಿಮ್ಮ ಎಕ್ಸಾಮ್ಗೆ, ಅರ್ಥ ಆಯ್ತಾ. 1 ಅಥವಾ 2 ಬಂದೇ ಬರ್ತವೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ 6 ಅಂಕ ಪ್ರಶ್ನೆಗೆ 3 ಇರ್ತವೆ, ಟೋಟಲಾಗಿ 18 ಮಾರ್ಕ್ಸು. ನಂತರ ಭಾಗ ಇ ಯಲ್ಲಿ ಸೊ 5 ಅಂಕದ 2 ಪ್ರಶ್ನೆ ಬರಬೇಕು, ಟೋಟಲಾಗಿ 10 ಮಾರ್ಕ್ಸು. ಸೊ ಅವರು 3 ಕೊಟ್ಟಿರ್ತಾರೆ, ಅರ್ಥ ಆಯ್ತಾ, ಅವರು 3ಅನ್ನು ಕೊಟ್ಟಿರ್ತಾರೆ, ಅದರಲ್ಲಿ ನೀವು 2ಅನ್ನು ಬರಬೇಕು, ಓಕೆ. ಕೆಲವೊಂದ್ಸಲ ಅವರು ಚಾಯ್ಸ್ ಕೊಡೋದಿಲ್ಲ, ಯಾವುದಾದ್ರು 2 ಕೊಟ್ಟಿದ್ದಾರೆ, ಕೆಲವೊಂದ್ಸಲ ಚಾಯ್ಸ್ ಕೊಡೋದಿಲ್ಲ, ಆಲ್ಮೋಸ್ಟ್ ಚಾಯ್ಸ್ ಕೊಡ್ತಾರೆ, ಓಕೆ. ಚಾಯ್ಸ್ ಕೊಡ್ತಾರೆ, 3 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು 2 ಬರಬೇಕು. 45 ಕ್ವಶನ್ ಇಂಪಾರ್ಟೆಂಟು, 46ನೇದು ಇಂಪಾರ್ಟೆಂಟು, ಸೊ ನಂತರ 47ನೇದು ಇಂಪಾರ್ಟೆಂಟು. ಸೊ ಇದೇ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಎಲ್ಲ ಬುಕ್ಕಲ್ಲಿ ಇರ್ತವೆ, ಆನ್ಸರ್ಗಳು ನೋಡ್ಕೊಳ್ಳಿ, ಪ್ರತಿಕೆ ಶೇರ್ ಮಾಡಿ. ಸೊ ಇವೆಲ್ಲ ಚಾನಲ್ ನಿಮಗೆ ಕನ್ನಡ ಇಂಗ್ಲೀಷ್ ಶೋ ಕೂಡ ಇರ್ತವೆ, ಸೊ ನೋಡ್ಕೊಳ್ಳಿ. ಸೊ ಇನ್ನೂ ಬರ್ತವೆ, ಡೋಂಟ್ ವರಿ. ಈಗ ಜಸ್ಟ್ ಕ್ವಶನ್ ಪೇಪರ್ ತೋರಿಸಿದ್ದೀನಿ ಮಾತ್ರ, ಸೊ ವಿತ್ ಆನ್ಸರು ಎಲ್ಲ ಬರ್ತವೆ, ಅವಾಗ ನಿಮಗೆ ಹೇಳ್ತೀನಿ ಯಾವ ರೀತಿ ಲೆಕ್ಕ ಮಾಡಬೇಕು, ಸೊ ಯಾವ ರೀತಿ ಓದ್ಕೋಬೇಕಂತ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.